ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ದಿನದಿಂದ ದಿನಕ್ಕೆ ಪ್ರತಿಯೊಂದು ವಸ್ತುಗಳ ಮೇಲೆ ಬೆಲೆ ಏರಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಎಲ್ಲರಿಗೂ ಸಹ ಅಚ್ಚರಿ ಮೂಡಿಸುವಂತಹ ರೀತಿಯಲ್ಲಿ ಇದೀಗ ಬೆಲೆ ಏರಿಕೆ ಬಹಳ ಬೇರೆ ರೀತಿಯಲ್ಲಿ ಕಾರಣ ಆಗ್ತಾ ಇರುವಂತದ್ದು. ಒಂದೆಡೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆತಂಕ ಎದುರಾಗ್ತಾ ಇರುವಂತದ್ದು. ಇನ್ನು ಇದೇ ವೇಳೆ ದೇಶದಲ್ಲಿ ಎಥನಾಲ್ ಪೆಟ್ರೋಲ್ಗೆ ಆದ್ಯತೆ ನೀಡಿರುವಂತಹ ಕಾರಣ ಸಕ್ಕರೆ ಉತ್ಪಾದನೆ ಕುಂಠಿತವಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಸಹ ಕೇಳಿಬಂದಿದೆ. ಇದರ ಪರಿಣಾಮ ಇದೀಗ ಸಕ್ಕರೆ ಬೆಲೆ ಏರಿಕೆ ಆಗಿದೆ ಅನ್ನುವಂತಹ ರೀತಿಯ ಆರೋಪಗಳ ಜೊತೆಗೆ ಇದೀಗ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಸಕ್ಕರೆ ಬೆಲೆಗೆ ಇದೀಗ ಏರಿಕೆಯ ಕಾರಣ ಆಗಿರುವಂತಹ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಬೆಲೆ ಏರಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಬಿಸಿಯನ್ನ ಮುಟ್ಟಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ರೈತರು ಕಬ್ಬು ಬೆಳೆಯನ್ನ ಎಥನಾಲ್ ಉತ್ಪಾದನೆಗೆ ನೀಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೂಡ ಎಥನಾಲ್ ಉತ್ಪಾದನೆಯ ಮೇಲೆ ಒತ್ತನ್ನ ನೀಡಿರುವಂತಹ ಕಾರಣ ಇದೀಗ ಕಬ್ಬು ನೇರವಾಗಿ ಎಥನಾಲ್ ಫ್ಯಾಕ್ಟರಿಗೆ ತಲುಪ್ತಾ ಇದೆ. ರೈತರಿಗೆ ಸಕ್ಕರೆ ಫ್ಯಾಕ್ಟರಿಗಿಂತ ಹೆಚ್ಚಿನ ಬೆಲೆಯೂ ಸಹ ಸಿಗ್ತಾ ಇರುವಂತಹ ಕಾರಣ ಎಲ್ಲ ರೀತಿಯಲ್ಲೂ ಸಹ ಕಬ್ಬನ್ನ ಎಥನಾಲ್ ಫ್ಯಾಕ್ಟರಿಗೆ ತಲುಪಿಸ್ತಾ ಇರೋದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಸಕ್ಕರೆ ಸಮಸ್ಯೆ ಎದುರಾಗಿದ್ದಂತಹ ಕಾರಣ ಸಾಕಷ್ಟು ರೀತಿಯ ಆರೋಪ ಸಹ ಕೇಳಿಬಂದಿತ್ತು. ಇನ್ನು ಈ ಆರೋಪದ ಮತ್ತೆ ಟೀಕೆಗಳಿಗೆ ಸಂಪೂರ್ಣವಾಗಿ ಒಂದು ಫುಲ್ ಸ್ಟಾಪ್ ಇಡುವಂತಹ ರೀತಿಯಲ್ಲಿ ಇದೀಗ ಬೆಲೆ ಏರಿಕೆ ಬಹಳ ಬೇರೆ ರೀತಿಯ ಒಂದಷ್ಟು ತಿರುವನ್ನ ಪಡ್ಕೊಂಡ್ಬಿಟ್ಟಿದೆ. ಯಾಕೆ ಅಂತ ಅಂದ್ರೆ ದೇಶದಲ್ಲಿ ಸಕ್ಕರೆ ಉತ್ಪಾದನೆ ಕಡಿಮೆ ಆಗಿರುವಂತಹ ಕಾರಣ ಇದೀಗ ಎಥನಾಲ್ ಕಾರಣ ಅಲ್ಲ ಅಂತ ಇದೀಗ ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ಹೇಳಿರುವಂತದ್ದು. 2022 ಮತ್ತು 23ರಲ್ಲಿ ಎಥನಾಲ್ ಉತ್ಪಾದನೆಗೆ ಬಳಸಲಾದಂತಹ ಕಬ್ಬಿಣದ ಪ್ರಮಾಣ 13% ಆದರೆ 2025 ಮತ್ತು 26ರಲ್ಲಿ ಎಥನಾಲ್ಗೆ ಬಳಸಿದಂತಹ ಕಬ್ಬಿಣದ ಪ್ರಮಾಣ 9% ಇಳಿಕೆಯಾಗಿದೆ. ಎಥನಾಲ್ ಉತ್ಪಾದನೆಗೆ ಕಬ್ಬಿಣಕ್ಕಿಂತ ಹೆಚ್ಚು ಧಾನ್ಯಗಳ ತ್ಯಾಜ್ಯ ಜೋಳಗಳಿಂದ ಮಾಡಲಾಗ್ತಾ ಇದೆ. ಇನ್ನು ಕಬ್ಬಿನ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದ್ದು, ಆದರೆ ದೇಶದಲ್ಲಿ ಕಬ್ಬಿನ ಉತ್ಪಾದನೆ ಹಾಗೂ ಸಕ್ಕರೆ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಇದರಿಂದ ಸಕ್ಕರೆ ಬೆಲೆ ಏರಿಕೆ ಆಗಿದೆ ಅಂತ ಇದೀಗ ಕೇಂದ್ರ ಸರ್ಕಾರ ಒಂದಷ್ಟು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಸದ್ಯ ಸಕ್ಕರೆ ಉತ್ಪಾದನೆಯನ್ನ ನೋಡೋದಾದ್ರೆ 306 ಲಕ್ಷ ಮೆಟ್ರಿಕ್ ಟನ್ ಆಗುವಂತಹ ನಿರೀಕ್ಷೆ ಇದೆ. ಒಟ್ಟಾರೆಯಾಗಿ ನಿರೀಕ್ಷೆಗಿಂತ ಬಹಳ ದೊಡ್ಡ ಮಟ್ಟದಲ್ಲಿ ನೋಡೋದಾದ್ರೆ ಸರಿಸುಮಾರು 40 ಟನ್ ಕಡಿಮೆ ಆಗಿರುವಂತದ್ದು. ಹಲವೆಡೆ ಅತಿಯಾದಂತಹ ಮಳೆ ಮತ್ತೆ ಹಲವೆಡೆ ಮಳೆಯ ಕೊರತೆಯಿಂದ ಇದೀಗ ಕಬ್ಬು ಬೆಳೆ ಕುಂಠಿತವಾಗ್ತಾ ಇದೆ. ಪ್ರತಿಕೂಲ ಹವಾಮಾನದಿಂದ ಕಬ್ಬು ಸರಿಯಾದಂತೆ ಬೆಳೆದಿದ್ರೆ ಎಲ್ಲವೂ ಸಹ ಸರಿಯಾಗಿರ್ತಿತ್ತು. ಆದರೆ ಕೆಲವೊಂದಷ್ಟು ಮಳೆ ಕೊರತೆ ಆಗಿರ್ಬೋದು, ಒಂದಷ್ಟು ಕಡೆ ಎಥನಾಲ್ ರೇಟ್ ಜಾಸ್ತಿ ಆಗಿರುವಂತಹ ಕಾರಣ ಅಲ್ಲಿಗೆ ಸಪ್ಲೈ ಆಗ್ತಾ ಇರುವಂಥದ್ದಾಗಿರ್ಬೋದು. ಈ ಎಲ್ಲದರ ಪರಿಣಾಮ ಇದೀಗ ಸಕ್ಕರೆಯ ಬೆಲೆ ಜಾಸ್ತಿ ಆಗಿರುವಂಥದ್ದು. ಇನ್ನು ಇದರಿಂದ ಉತ್ಪಾದನೆ ಕುಂಠಿತವಾಗ್ತಾ ಇದ್ದು ಅಂತ ಇದೀಗ ಒಂದಷ್ಟು ಹೇಳಿಕೆಗಳು ಹೊರಬಿದ್ದಿರುವಂಥದ್ದು. ಆದರೆ ಅಕ್ಟೋಬರ್ನಲ್ಲಿ ದೇಶಕ್ಕೆ ಬೇಕಾಗುವಂತಹ ಸಕ್ಕರೆ ಉತ್ಪಾದನೆ ಆಗಲಿದೆ ಅಂತ ಒಂದಷ್ಟು ರೀತಿಯಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಬೆಲೆ ಕೂಡ ಇಳಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇನ್ನು ಜಾಗತಿಕವಾಗಿ ಸಕ್ಕರೆ ಪೂರೈಕೆಯಲ್ಲಿ ಕೊರತೆ ಎದುರಾಗಿದ್ದು ಇದು ಭಾರತದ ಮೇಲೂ ಸಹ ಆಗ್ತಾ ಇದೆ. 2026 ಮತ್ತು 27ರಲ್ಲಿ ಸಕ್ಕರೆ ಕೊರತೆ 33 ಲಕ್ಷ ಮೆಟ್ರಿಕ್ ಟನ್ಗೆ ಏರಿಕೆಯಾಗಲಿದ್ದು ಅಂತ ಇದೀಗ ಕೇಂದ್ರ ಸರ್ಕಾರ ಹೇಳಿರುವಂಥದ್ದು. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ಟನ್ ಸಕ್ಕರೆಗೆ $552ಗೆ ಏರಿಕೆ ಆಗ್ತಾ ಇದೆ. ಕಳೆದ 2 ತಿಂಗಳಲ್ಲಿ 16% ಸಕ್ಕರೆ ಬೆಲೆ ಏರಿಕೆ ಆಗಿರುವಂಥದ್ದು. ಇನ್ನು ಒಟ್ಟಾರೆಯಾಗಿ ನೋಡೋದಾದ್ರೆ ಜಾಗತಿಕವಾಗಿ ಏರಿಕೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇವಾಗ ಪ್ರಸ್ತುತವಾಗಿ ಸಕ್ಕರೆ ಬೆಲೆ ಎಷ್ಟು ಅಂತ ನೋಡೋದಾದ್ರೆ ಬಹಳ ಬೇರೆ ರೀತಿಯಲ್ಲಿ ಇರುವಂತದ್ದು. ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂತಹ ಬೆಲೆಗಳ ನಡುವೆ ಇದೀಗ ಸಕ್ಕರೆಯ ಬೆಲೆಯೂ ಸಹ ಜಾಸ್ತಿ ಆಗಿದೆ. ಪ್ರತಿ ಬಾರಿಯೂ ಸಹ 30 ರೂಪಾಯಿಗೆ ಸಿಗ್ತಾ ಇದ್ದಂತಹ ಸಕ್ಕರೆ ಬೆಲೆ ಇದೀಗ 75 ರೂಪಾಯಿಗೆ ಸಿಗುವಂತಹ ಸಾಧ್ಯತೆ ಇದೀಗ ಕಂಡು ಬರ್ತಾ ಇರುವಂತದ್ದು. ಇನ್ನು ದರ ಹೆಚ್ಚಳಕ್ಕೆ ಆಗ್ತಾ ಇರುವಂತಹ ಕಾರಣ ಎಲ್ಲ ಅಂದ್ರೆ ದಿನ ಬಳಸುವಂತಹ ವಸ್ತು ಆಗಿರುವಂತದ್ರಿಂದ ನಾರ್ಮಲ್ ಆಗಿ ಎಲ್ಲ ವಸ್ತುಗಳ ಮೇಲೆ ಈಗಾಗಲೇ ಬೆಲೆಗಳು ಸಹ ಹೆಚ್ಚಾಗ್ತಾ ಇರುವಂತದ್ದು. ಇನ್ನು ಈ ವಿಚಾರದ ಬಗ್ಗೆ ಸರ್ಕಾರ ಯಾವ ರೀತಿ ತೀರ್ಮಾನವನ್ನ ಕೈಗೊಳ್ಳುತ್ತೆ, ಮತ್ತೆ ಬೆಲೆಯನ್ನ ಏರಿಕೆ ಮಾಡುತ್ತಾ, ಈಗಾಗಲೇ ದಿನನಿತ್ಯದ ವಸ್ತುಗಳ ಮೇಲೆ ದಿನದಿಂದ ದಿನಕ್ಕೆ ಏರಿಕೆ ಮಾಡ್ತಾನೆ ಇದ್ದಾರೆ. ಇದರಿಂದ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಒಂದು ಸ್ವಲ್ಪ ಕಮ್ಮಿ ಮಾಡ್ತಾರ ಅಥವಾ ಇನ್ನೂ ಜಾಸ್ತಿ ಮಾಡ್ತಾರ ಅನ್ನೋದನ್ನ ಎಲ್ಲೊಂದು ಕಡೆ ಕಾದು ನೋಡ್ಬೇಕಾಗಿರುತ್ತೆ. ಅಷ್ಟೇ ಅಲ್ಲದೆ ಈ ಸಕ್ಕರೆ ದರ ಏರ್ತಾ ಇರುವಂತಹ ಕಾರಣ ಎಲ್ಲೋ ಒಂದು ಕಡೆ ನೆರೆ ರಾಷ್ಟ್ರದಿಂದ ಆದರೆ ಬೇರೆ ರೀತಿಯ ಒಂದಷ್ಟು ತಿರುವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಭಾರತದಲ್ಲಿ ಸಕ್ಕರೆ ಬೆಲೆ ಏರಿಕೆ ಆಗ್ತಾ ಇರುವಂತಹ ನಡುವೆ ಪಾಕಿಸ್ತಾನದ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಸಹ ಹೆಚ್ಚು ಆತಂಕಗೊಳಗಾಗ್ತಾ ಇರೋದು ಕಂಡು ಬರ್ತಾ ಇರುವಂಥದ್ದು. ಸಕ್ಕರೆ ದಾಸ್ತಾನುಗಳು ದೊಡ್ಡ ಪ್ರಮಾಣದಲ್ಲಿ ಕೊಳಿತಾ ಇವೆ.
ಅದಕ್ಕಾಗಿಯೇ ಪಾಕಿಸ್ತಾನಿ ವ್ಯಾಪಾರಿಗಳು ತಮ್ಮ ಉತ್ಪನ್ನಗಳನ್ನು ಭಾರತಕ್ಕೆ ಮಾರಾಟ ಮಾಡೋದಕ್ಕೆ ತೀವ್ರವಾಗಿ ಪ್ರಯತ್ನವನ್ನ ಪಡ್ತಾ ಇರೋದು ಸಹ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ಪಾಕಿಸ್ತಾನಿ ಸಕ್ಕರೆ ಕಾರ್ಖಾನೆಗಳ ಸಂಘ ದೇಶದಲ್ಲಿ ಸುಮಾರು 1.2 ಮಿಲಿಯನ್ ಟನ್ ಹೆಚ್ಚುವರಿ ಸಕ್ಕರೆ ಇದೆ. ಮತ್ತೆ ಅದೇ ರೀತಿಯಾಗಿ ಸರ್ಕಾರ ಅದನ್ನ ಭಾರತಕ್ಕೆ ರಫ್ತು ಮಾಡೋದಕ್ಕೂ ಸಹ ಅವಕಾಶವನ್ನ ನೀಡಬೇಕು ಅಂತ ಇದೀಗ ಹೇಳ್ತಾ ಇರುವಂತದ್ದು. ಇನ್ನು ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಪಾಕಿಸ್ತಾನಿ ಸಕ್ಕರೆ ಕಾರ್ಖಾನೆಗಳ ಸಂಘಕ್ಕೆ ಸಂಬಂಧಪಟ್ಟಂತೆ ಚೌಧರಿ ಅವರು ಆಗಸ್ಟ್ 15ರ ಹೊತ್ತಿಗೆ ದೇಶದಲ್ಲಿ ಒಟ್ಟು ಸಕ್ಕರೆ ದಾಸ್ತಾನು 2.81 ಮಿಲಿಯನ್ ಟನ್ಗಳಷ್ಟಿತ್ತು. ಅದೇ ರೀತಿಯಾಗಿ ಪಾಕಿಸ್ತಾನದ ಸರಾಸರಿ ಮಾಸಿಕ ಬಳಕೆಯನ್ನ ನೋಡೋದಾದ್ರೆ ಸುಮಾರು 555,000 ಟನ್ಗಳು ಅಂತ ಒಂದಷ್ಟು ಕಡೆ ಅಂದಾಜಿಸಲಾಗಿರುವಂಥದ್ದು. ಅದೇ ರೀತಿಯಾಗಿ ಕನಿಷ್ಠ ಡಿಸೆಂಬರ್ 2026ರ ಅವರಿಗೆ ದೇಶೀಯ ಅಗತ್ಯಗಳನ್ನು ಪೂರೈಸೋದಕ್ಕೆ ಎಲ್ಲೋ ಒಂದು ಕಡೆ ಸಾಕಾಗುತ್ತೆ. ಅದಾದ ನಂತರ ಗಿರಣಿಗಳು ಮತ್ತೊಂದು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಪಾಕಿಸ್ತಾನಿ ಗಿರಣಿ ಮಾಲೀಕರು ಭಾರತೀಯ ಮಾರುಕಟ್ಟೆಯ ಮೇಲೆ ಇವಾಗ ಕಣ್ಣಿಟ್ಟಿರುವಂಥದ್ದು. ಇತ್ತೀಚಿನ ಒಂದಷ್ಟು ದಿನಗಳಲ್ಲಿ ನೋಡೋದಾದ್ರೆ ಭಾರತದಲ್ಲಿ ಸಕ್ಕರೆ ಬೆಲೆಗಳು ಏರ್ತಾ ಇರುವಂಥದ್ದು, ಅದೇ ರೀತಿಯಾಗಿ ಪಾಕಿಸ್ತಾನಿ ಸಕ್ಕರೆ ಕಾರ್ಖಾನೆಗಳನ್ನ ಎಲ್ಲೋ ಒಂದು ಕಡೆ ಏರಿಕೆಗೆ ಕಾರಣ ಆಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಭೂ ಗಡಿಯ ಸಾರಿಗೆ ವೆಚ್ಚವನ್ನ ತುಲನಾತ್ಮಕವಾಗಿ ಕಡಿಮೆ ಇರಿಸಬಹುದು ಅಂತ ಒಂದು ಕಡೆ ಹೇಳಲಾಗ್ತಾ ಇದೆ. ಇನ್ನು ಒಟ್ಟಾರೆಯಾಗಿ ಇವೆಲ್ಲವನ್ನು ಸಹ ನೋಡಿದ ಮೇಲೆ ಪಾಕಿಸ್ತಾನದ ಸಕ್ಕರೆ ಕಾರ್ಖಾನೆಗಳು ಪ್ರಸ್ತುತ ದಾಸ್ತಾನುಗಳಿಗಿಂತ ಹೆಚ್ಚಿನದಾದದನ್ನ ಎಲ್ಲೋ ಒಂದು ಕಡೆ ಎದುರಿಸ್ತಾ ಇರುವಂಥದ್ದು. ಇನ್ನು ಈ ಸಕ್ಕರೆ ಬೆಲೆ ಏರಿಕೆ ಯಾವೆಲ್ಲ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದಷ್ಟು ವಿಚಾರವನ್ನ ಬಯಲು ಮಾಡುತ್ತೆ. ಈಗಾಗಲೇ ಪಾಕಿಸ್ತಾನಿಯವರು ಸಹ ದಾಸ್ತಾನುಗಳನ್ನ ಬೇರೆಯವರಿಗೆ ಕೊಡಬೇಕು, ಈ ಗಿರಣಿಯೆಲ್ಲ ಭಾರತಕ್ಕೆ ಸೇಲ್ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಒಂದಷ್ಟು ಕಡೆ ಪ್ರಯತ್ನವನ್ನ ಪಡ್ತಾ ಇರುವಂಥದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಈಗಾಗಲೇ ಬೆಲೆ ಏರಿಕೆ ಇರುವಂಥದ್ದು, ಸಕ್ಕರೆ 30 ರೂಪಾಯಿ ಇದ್ದಿದ್ದು ಇವಾಗ 75 ರೂಪಾಯಿ ಆಗುವಂತಹ ಸಾಧ್ಯತೆ ಇದೀಗ ಬಂದಿರುವಂಥದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.